ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು ಯಾರೆಲ್ಲ ಸೆಕೆಂಡ್ PUCಯಲ್ಲಿ ಓದ್ತಾ ಇದ್ದೀರಾ, 2026 ಪರೀಕ್ಷೆಗೆ ಎಕ್ಸಾಮ್ 1 ಮತ್ತು ಎಕ್ಸಾಮ್ 2ಗೆ ಟೆಂಟೇಟಿವ್ ಟೈಮ್ ಟೇಬಲ್ಲು ಆಲ್ರೆಡಿ ಅಫಿಷಿಯಲ್ ವೆಬ್ಸೈಟಲ್ಲಿ ಬೋರ್ಡ್ ಕಡೆಯಿಂದ ಪಬ್ಲಿಷ್ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಯಾರೆಲ್ಲ ಇನ್ನೂ ಅದನ್ನು ಚೆಕ್ ಮಾಡಿಲ್ಲ, ನಿಮಗೆ ಟೆಂಟೇಟಿವ್ ಟೈಮ್ ಟೇಬಲ್ ಪಬ್ಲಿಷ್ ಆಗಿದೆ ಅನ್ನೋದಕ್ಕೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ರೆ ಈ ಕೂಡಲೇ ಹೋಗಿ ಚೆಕ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಟೇಬಲ್ ಯಾವತ್ತಿರುತ್ತೆ ಅಂತ ಹೇಳಿ ಮಾಡಿರುವಂಥ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ, ಖಂಡಿತ ನೀವು ಹೋಗಿ ಚೆಕ್ ಮಾಡಿ. ಅದೇ ರೀತಿ ಬ್ಲಾಗು ಸಹ ಇದೆ, ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ವಿಸಿಟ್ ಮಾಡಿ ಚೆಕ್ ಮಾಡ್ಕೊಳ್ಬೋದು. ಸೊ ಎಲ್ಲ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇನ್ನು ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಸೆಕೆಂಡ್ PUC ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಈಗ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು. ನೀವೆಲ್ಲ ಭಯ ಪಟ್ಕೊಂಡಿರ್ತೀರ, ಸೆಕೆಂಡ್ PUC ಎಕ್ಸಾಮ್ ಅಂದರೆ ಎಲ್ಲರೂ ಹೇಳಿ ಬೋರ್ಡ್ ಎಕ್ಸಾಮ್ ಅಂತ ಹೇಳಿ ತುಂಬ ಹೈ ಲೆವೆಲ್ ಪ್ರೆಷರ್ನ ಕ್ರಿಯೇಟ್ ಮಾಡಿಕೊಂಡು ಯಾವ ರೀತಿ ಓದೋದು ಅನ್ನೋದು ಇನ್ನೂ ಕನ್ಫ್ಯೂಷನ್ ಇರುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಕೆಲವೊಂದಷ್ಟು ಏನು ಮಾಡಬೇಕು ಅಂತ ಹೇಳಿ, ಆದ್ರೂ ಸಹ ಟೆನ್ಷನಿಂದ ಏನು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ PUC ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗೋದು, ಏನೆಲ್ಲ ಟಿಪ್ಸ್ನ ಫಾಲೋ ಮಾಡೋದು ಅಂತ ಹೇಳಿ ನನಗೆ ಗೊತ್ತಿರೋದನ್ನ, ನಾನು ಫಾಲೋ ಮಾಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ, ಹಾಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ PUCದು ಎಕ್ಸಾಮ್ 1 ಆಲ್ರೆಡಿ ಟೈಮ್ ಟೇಬಲ್ ಪಬ್ಲಿಷ್ ಆಗಿದೆ. ಸೊ ಈಗ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತ ಅಂದರೆ, ನಿಮ್ಮ ಸಬ್ಜೆಕ್ಟ್ಸ್ ಅಂದರೆ ನೀವು ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಇಲ್ಲ ಸೈನ್ಸ್ ಆಗಿರ್ಬೋದು, ಯಾವತ್ತು ಎಕ್ಸಾಮ್ ಇದೆ ಅಂತ ಹೇಳಿ ಫಸ್ಟು ಟೈಮ್ ಟೇಬಲ್ನ, ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ, ಯೂಟ್ಯೂಬ್ ಚಾನಲಲ್ಲಿ, ವೆಬ್ಸೈಟಲ್ಲಿ ಎಲ್ಲ ಕಡೆ ಇದೆ. ಬಟ್ ನೀವು ಒಂದು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಅಂದರೆ ಆ ಡೇಟನ್ನು ನೋಡಿಕೊಂಡು ನೀವು ನೋಡಬೇಕು, ಪ್ರತಿದಿನ ಆ ಟೈಮ್ ಟೇಬಲ್ನ ನೋಡ್ತಾ ಇರಬೇಕು. ಆ ರೀತಿ ನೀವೇ ಒಂದು ಟ್ಯಾಬ್ಲರ್ ಕಾಲಮ್ ಹಾಕ್ಕೊಂಡು ಯಾವ ಡೇ ಯಾವ ಸಬ್ಜೆಕ್ಟ್ ಇದೆ, ಎಷ್ಟು ದಿನ ಗ್ಯಾಪ್ಸ್ ಇದೆ, ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನೀವು ಅದನ್ನು ಮಾಡ್ಕೊಳ್ಳಿ. ಯಾಕೆ ಈ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ನೀವು ಪ್ರತಿದಿನ ಅದನ್ನು ನೋಡೋದ್ರಿಂದ ನಿಮ್ಗೆ ಆಲ್ರೆಡಿ ನಿಮ್ಮ ಮೈಂಡ್ಗೆ ಹೇಳ್ತಾ ಇರ್ತೀರಾ ಎಕ್ಸಾಮ್ ಇದೆ ಈ ಡೇಟ್ಗೆ, ನೀವು ಅದಕ್ಕೆ ಪ್ರಿಪೇರ್ ಆಗಬೇಕು ಅಂತ ಹೇಳಿ ಪ್ರತಿದಿನ ನೀವು ಅದನ್ನು ನೋಡೋದ್ರಿಂದ ನಿಮ್ಮ ಮೈಂಡ್ಗೆ ಮೆಸೇಜು ಪಾಸ್ ಆಗ್ತಾ ಇರುತ್ತೆ. ಸೊ ಮೆಂಟಲಿ ನೀವು ಪ್ರಿಪೇರ್ ಆಗಬೇಕಲ್ವಾ, ಅದಕ್ಕೆ ಈ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿರೋದು ಹೆಲ್ಪ್ ಆಗುತ್ತೆ. ಸೊ ನಿಮಗೂ ಸಹ ಅರ್ಥ ಆಗಿರುತ್ತೆ ಯಾವ ದಿನ ಯಾವ ಎಕ್ಸಾಮು, ಎಷ್ಟು ದಿನ ಗ್ಯಾಪ್ ಇದೆ ಅಂತ ಹೇಳಿ. ನೀವು ಇವತ್ತು ನೋಡ್ಬಿಟ್ಟು ನಾಳೆ ಮರ್ತೋಗ್ಬಿಡ್ಬೋದು ಅಲ್ವಾ. ಆದ್ದರಿಂದ ಒಂದು ಟೈಮ್ ಟೇಬಲನ್ನು ನೀವೇ ಪ್ರಿಪೇರ್ ಮಾಡ್ಕೊಂಡು, ಅಂದರೆ ನೀವು ಯೂಶ್ವಲಿ ಕುತ್ಕೊಂಡು ಓದುವಂಥ ಸ್ಥಳ ಆಗಿರ್ಬೋದು, ಓಡಾಡುವಂಥ ಸ್ಥಳ ಆಗಿರ್ಬೋದು, ಅಲ್ಲಿ ಒಂದು ಗೋಡೆ ಮೇಲೆ ಆ ಟೈಮ್ ಟೇಬಲನ್ನು ಹಾಕೊಳ್ಳಿ. ಸೊ ಇದು ಏನಕ್ಕಪ್ಪ ಅಂತ ಅಂದರೆ, ಮೆಂಟಲಿ ನಿಮ್ಮ ಮೈಂಡನ್ನು ಎಕ್ಸಾಮ್ ಇದೆ ಅಂತ ಹೇಳಿ ಪ್ರಿಪೇರ್ ಮಾಡಲಿಕ್ಕೆ. ಇವಾಗ ಎಕ್ಸಾಮ್ದು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಂಡ್ರಿ, ನೆಕ್ಸ್ಟ್ ಏನು ಮಾಡಬೇಕು, ಈಗ ಆ ಸಬ್ಜೆಕ್ಟಲ್ಲಿ ನೀವು ಕ್ಯಾಟಗರೈಸ್ ಮಾಡಬೇಕು. ಯಾವುದಕ್ಕೆ ತುಂಬ ಗ್ಯಾಪ್ ಇದೆ, ಯಾವುದಕ್ಕೆ ಕಡಿಮೆ ಗ್ಯಾಪ್ ಇದೆ, ನಿಮಗೆ ಈಸಿ ಸಬ್ಜೆಕ್ಟ್ ಯಾವುದು, ನಿಮಗೆ ಸ್ವಲ್ಪ ಟಫ್ ಆಗುವಂಥ ಸಬ್ಜೆಕ್ಟ್ ಯಾವುದು, ನೀವು ಡಿವೈಡ್ ಮಾಡ್ಕೊಳ್ಳಿ. ಏಕೆ ಅಂದರೆ ಈಸಿ ಇರೋ ಸಬ್ಜೆಕ್ಟನ್ನು ನಿಮಗೆ ಈಸಿ ಅಂತ ಆಲ್ರೆಡಿ ನಿಮ್ಮ ಮೆಂಟಲಿ ಪ್ರಿಪೇರ್ ಆಗಿರ್ತೀರ ಅಲ್ವಾ. ಸ್ವಲ್ಪ ಓದ್ರೂ ಸಹ ನಿಮಗೆ ತುಂಬ ಚೆನ್ನಾಗಿ ನೆನಪಿರುತ್ತೆ. ಅದಕ್ಕೋಸ್ಕರ ನೀವು ಈ ರೀತಿ ಸೆಪರೇಟಾಗಿ ಡಿವೈಡ್ ಮಾಡ್ಕೊಳ್ಳಿ. ಈಗ ನೀವೇನಾದರೂ ಸೈನ್ಸ್ ಓದ್ತಾ ಇದ್ದರೆ ಓಕೆ, ಫಿಸಿಕ್ಸ್ ಟಫ್ ಇರುತ್ತೆ, ಬಯಾಲಜಿ ಟಫ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಟಫ್ ಇರುತ್ತೆ. ಈ ರೀತಿಯಾಗಿ ನಿಮ್ಮ ಮೈಂಡಿಗೆ ಗೊತ್ತಿದೆ ಅಲ್ವಾ, ನೀವು ಎಲ್ಲಿ ವೀಕ್ ಇದ್ದೀರಾ, ನೀವು ಎಲ್ಲಿ ಜಾಸ್ತಿ ವರ್ಕ್ ಮಾಡಬೇಕು ಅಂತ ಹೇಳಿ ನೀವು ಫಿಗರ್ ಔಟ್ ಮಾಡ್ಕೊಳ್ಳಿ. ಇವಾಗ ಆ ಸಬ್ಜೆಕ್ಟ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಅಲ್ವಾ, ಯಾವುದು ನಿಮಗೆ ಲೆವೆಲ್ಗೆ ರೀಚ್ ಆಗುತ್ತೆ, ಯಾವುದು ಸ್ವಲ್ಪ ಡಿಫಿಕಲ್ಟಿ ಇದೆ, ಎಫರ್ಟ್ ಹಾಕಬೇಕು ಅಂತ ಹೇಳಿ, ಅದಕ್ಕೆ ಈ ದಿನದಿಂದ ನೀವು ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂದರೆ ಆಲ್ಮೋಸ್ಟ್ ಈಗ ಫೆಬ್ರವರಿ ಎಂಡ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಇನ್ನು ಎಷ್ಟು ಮಂತ್ ಇದೆ, ಜಸ್ಟ್ 3-4 ಮಂತ್ಸ್ ಇದೆ. ಅದ್ರ ಮಧ್ಯದಲ್ಲಿ ನಿಮಗೆ ಪ್ರಿಪ್ರೇಟ್ರಿ ಅಂತ ಬರುತ್ತೆ, ಅದಲ್ಲದೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಬರುತ್ತೆ, ಕಾಲೇಜ್ಗೆ ಹೋಗಬೇಕಾಗಿರುತ್ತೆ, ಇಷ್ಟೆಲ್ಲ ಇದೆ ಅಲ್ಲ. ಸೊ ಈ ಡೇಸ್ನೆಲ್ಲ ಬಿಟ್ಟು ಇನ್ನು ನಿಮಗೆ ಉಳಿದಿರುವಂಥದ್ದು ಕೇವಲ 30 ಡೇಸ್. ನಾವು ಆಲ್ಮೋಸ್ಟ್ ಕನ್ವರ್ಟ್ ಮಾಡ್ತೀವಿ ಅಂದರೆ ಒಂದು 30 ಡೇಸ್ ಉಳ್ಕೊಳ್ಳುತ್ತೆ ಅಷ್ಟೇ ನೀವು ಪ್ರಿಪೇರ್ ಆಗೋಕ್ಕೆ. ಈಗ ಈ 30 ಡೇಸಲ್ಲಿ ನಿಮಗೆ ಈಸಿ ಸಬ್ಜೆಕ್ಟು ಮತ್ತು ಟಫ್ ಆಗಿರೋ ಸಬ್ಜೆಕ್ಟು ಎಲ್ಲನೂ ಕಂಪ್ಲೀಟ್ ಮಾಡಬೇಕಲ್ವಾ. ಅದಕ್ಕೋಸ್ಕರ ನಿಮ್ಮದೇ ಆದಂತಹ ಒಂದು ಟೈಮ್ ಟೇಬಲ್ನ ಹಾಕೊಳ್ಳಿ. ಮಾರ್ನಿಂಗ್ ಬೇಗ ಎಷ್ಟೊತ್ತಿಗೆ ಎದ್ದೇಳ್ತೀರಾ, ಈವ್ನಿಂಗ್ ಎಲ್ಲಿ ಗಂಟೆ ಕಂಟಿನ್ಯೂ ಮಾಡ್ತೀರಾ, ಇದಷ್ಟನ್ನು ನೀವು ನಿಮ್ಮ ಡೇ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡ್ಕೊಳ್ಳಿ. ಕೆಲವೊಂದಷ್ಟು ವಿದ್ಯಾರ್ಥಿಗಳಿರ್ತಾರೆ ಅರ್ಲಿ ಮಾರ್ನಿಂಗ್ ಬೇಗ ಎಷ್ಟೊತ್ತಿಗೆ 3 AM 4 AMಗೆಲ್ಲ ಎದ್ದು ಓದೋ ಥರ ಇರ್ತಾರೆ. ಇನ್ನಷ್ಟು ಕೆಲವೊಂದಷ್ಟು ವಿದ್ಯಾರ್ಥಿಗಳು ಈವ್ನಿಂಗು ಅಂದರೆ 10, 11, 12 ತನಕ ಓದ್ಬಿಟ್ಟು ಬಟ್ ಬೆಳಗ್ಗೆ ಎದ್ದೊಳಕ್ಕಾಗಲ್ಲ. ಈ ರೀತಿ ಎಲ್ಲ ವಿದ್ಯಾರ್ಥಿಗಳಿರ್ತಾರಲ್ವಾ. ಸೊ ನಿಮ್ಮ ಟೈಮನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಯಾವಾಗ ಓದಬೇಕು ಅಂತ ಹೇಳಿ.
ಸೊ ಇವಾಗ ಟೈಮ್ನ ಡಿಸೈಡ್ ಆಯಿತು. ಈಗ ಇದಕ್ಕೆ ಒಂದು ನೀವು ಟೈಮ್ ಟೇಬಲ್ ಹಾಕೋಬೇಕಾಗಿರುತ್ತೆ, ಯಾವ ಸಬ್ಜೆಕ್ಟು ಯಾವ ದಿನ ಓದಲಿ ಅಂತ ಹೇಳಿಬಿಟ್ಟು. ಸೊ ಈಗ ಓಕೆ, ಹಾಫ್ ಅನ್ ಅವರ್ ಕನ್ನಡ, ಹಾಫ್ ಅನ್ ಅವರ್ ಇಂಗ್ಲೀಷು, 1 ಅವರ್ ಮ್ಯಾಥಮೆಟಿಕ್ಸು, 1 ಅವರ್ ಬಯೋಲಜಿ. ಸೊ ಪರ್ ಡೇ 3 hours 4 hours ಅಂತ ಡಿವೈಡ್ ಮಾಡ್ಕೊಳ್ಳಿ. ಈಸಿ ಇರೋ ಸಬ್ಜೆಕ್ಟನ್ನು ನಿಮಗೆ ಗೊತ್ತಿಲ್ಲ ಅಂದ್ರೆ ಮಾಡ್ತೀವಿ ಅಂದರೆ ಓಕೆ, ನೀವು ಡೈಲಿ ಅದನ್ನು ಮಾಡಬೇಕಾಗಿಲ್ಲ. ತುಂಬ ಟಫ್ ಇರೋದನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕಲ್ವ, ಯಾಕೆಂದರೆ ಸಿಲೆಬಸ್ಸು ಅಷ್ಟೇ ವಾಸ್ಟ್ ಆಗಿರುತ್ತೆ, ಅದಷ್ಟನ್ನು ನೀವು ಎಕ್ಸಾಮ್ ಅಷ್ಟರಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಈಗ ನಿಮಗೆ ಕನ್ನಡ ತುಂಬ ಈಸಿ ಅನ್ಸುತ್ತೆ, ನಂಗೆ ಅರ್ಥ ಆಗದ ತಕ್ಷಣ ನಾನು ಸ್ಟೋರಿ ಏನಿದೆ ಅದನ್ನು ನೆನ್ಪಿಟ್ಕೊಂಡು ಬರಿತೀನಿ ಅನ್ನೋದಾದರೆ ಅದನ್ನು 2 days once 3 days once 1 hour ಅಂತ ಹೇಳಿ ಸ್ಲಾಟ್ನ ಇಟ್ಕೊಳ್ಳಿ. ಈಗ ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಬಯೋಲಜಿ ಎಲ್ಲ ಏನಿದೆ ಅದು ತುಂಬ ಟಫ್ ಆಗ್ತಿದೆ, ಮ್ಯಾಥಮೆಟಿಕ್ಸು ಪ್ರಾಬ್ಲಮ್ಸು ಸಾಲ್ವ್ ಮಾಡಬೇಕು, ನಂಗೆ ನೆನಪಿರಲ್ಲ, ತುಂಬ ವರ್ಕೌಟ್ ಮಾಡಿದ್ರೇ ನನಗೆ ನೆನಪಿರುತ್ತೆ ಅಂತ ಏನಾದರೂ ನಿಮ್ಗೆ ಆ ರೀತಿ ಇದ್ದರೆ ಅದನ್ನು ಡೈಲಿ ಸಬ್ಜೆಕ್ಟ್ ಆಗಿ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವೇ ಒಂದು ನಿಮ್ಮ ಮೈಂಡ್ಗೆ ಒಂದು ಟೈಮ್ ಟೇಬಲನ್ನು ಹಾಕಿ ಈ ದಿನ ಇದನ್ನು ಮಾಡು ಅಂತ ಹೇಳೋ ಥರ ಇರುತ್ತೆ. ಸೊ ಈಗ ಇದನ್ನು ಆಯಿತು. ಇವಾಗ ಸಿಲೆಬಸ್ಗೆ ಬಂದಾಗ ಯಾವ ರೀತಿ ಓದೋದು, ಈಗ ಮ್ಯಾಥಮೆಟಿಕ್ಸ್ನ ತಗೋತೀನಿ, ಯಾವ ರೀತಿ ಓದಬೇಕು, ಯಾವ ರೀತಿ ವರ್ಕೌಟ್ ಮಾಡಿಸ್ಬೇಕು. ಈಗ ಎಗೇನ್ ಸಿಲೆಬಸ್ಸಲ್ಲೂ ನೋಡ್ಕೊಳ್ಳಿ ನಿಮಗೆ ಈಸಿ ಯಾವುದಾಗುತ್ತೆ. ಕೆಲವೊಂದಷ್ಟು ಚಾಪ್ಟರ್ಸ್ಗಳಿರುತ್ತೆ, ನೀವು ವರ್ಕೌಟ್ ಮಾಡಲಿಲ್ಲ ಅಂದರೂ ಮಾಡ್ತೀರಾ, ಯಾಕೆಂದರೆ ತುಂಬ ಚೆನ್ನಾಗಿ ನೆನಪಿರುತ್ತೆ. ಕೆಲವೊಂದಷ್ಟು ಪ್ರಾಬ್ಲಮ್ಸ್ಗಳು ಟಫ್ ಆಗ್ಬೋದು, ಇಲ್ಲ ಕೆಲವೊಂದಷ್ಟು ಟಾಪಿಕ್ಗಳು ನಿಮಗೆ ಕಷ್ಟ ಅನಿಸ್ಬೋದು, ಓದಿದ್ರು ಮರ್ತೋಗ್ಬಿಡುತ್ತೆ ಅಂತ ಅನಿಸ್ಬೋದು. ಈಗ ಇದನ್ನೆಲ್ಲ ಒಂದು ಸಬ್ಜೆಕ್ಟ್ಗೆ ಬಂದಾಗ ಈ ರೀತಿ ಡಿವೈಡ್ ಮಾಡ್ಕೊಳ್ಳಿ. ಇದಲ್ದೇ ನಿಮಗೆ ಇದರಲ್ಲಿ ವೆಯ್ಟೇಜ್ ಬರುತ್ತೆ ನೋಡಿ, ಯಾವ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ, ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಸುಮ್ಮನೆ ಎಲ್ಲ ಚಾಪ್ಟರ್ಸ್ನೂ ಫುಲ್ ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆವರೆಗೂ ಓದಿ ಮುಗಿಸ್ತೀನಿ, ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ ಅನ್ನೋದು ನಾನ್ ಸೆನ್ಸ್ ಆಗುತ್ತೆ, ಯಾಕೆಂದ್ರೆ ಎಲ್ಲನೂ ಕವರ್ ಮಾಡೋಕ್ಕಾಗೋದಿಲ್ಲ. ಎಗೇನ್ ವೆಯ್ಟೇಜ್ನ ನೋಡ್ಕೊಳ್ಳಿ, ವೆಯ್ಟೇಜನ್ನು ನೋಡ್ಕೊಂಡು ಯಾವುದಕ್ಕೆ ಎಷ್ಟು ಎಫರ್ಟ್ ಆಗಬೇಕು. ಈಗ ಒಂದು ಚಾಪ್ಟರ್ ಇಂದ 10 marks ಬರ್ತಿದೆ ಅಂದ್ರೆ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಟ್ ಅಲ್ವಾ, ಯಾಕೆಂದ್ರೆ 10 marks ಇಲ್ಲ ಅಂದ್ರೂ ಅಟ್ಲೀಸ್ಟ್ 7-8 marksನ ನೀವು ಸ್ಕೋರ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಮಾರ್ಕ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಒಂದು ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ, ಯಾವುದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು, ಅದರಲ್ಲಿ ಈಗ ನನಗೆ ತುಂಬ ಟಫ್ ಆಗ್ತಿದೆ, ನಂಗೆ ತುಂಬ ಟೈಮ್ ವೇಸ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಇದೆಲ್ಲ ಕ್ಯಾಟಗರೀಸ್ ಬರುತ್ತೆ ಅಲ್ವಾ, ಅದನ್ನೆಲ್ಲ ರಿಮೂವ್ ಮಾಡಿ ನೀವು ಸರಿಯಾಗಿ ಪ್ಲ್ಯಾನ್ ಮಾಡಿ ಆ ಸಬ್ಜೆಕ್ಟನ್ನು ಕವರ್ ಮಾಡಲಿಕ್ಕೆ ಅಂತ ಹೇಳಿ. ಸೊ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಫಸ್ಟು ಎಕ್ಸಾಮ್ ಟೈಮ್ ಟೇಬಲನ್ನು ನೋಡಿದ್ವಿ, ಅದಾದಮೇಲೆ ನಿಮಗೆ ಯಾವ ಟೈಮಲ್ಲಿ ಓದಲಿಕ್ಕೆ ಅಂತ ಹೇಳಿ ಸಹಾಯ ಆಗುತ್ತೆ ಅಂತ ಹೇಳಿ ನೋಡಿದ್ವಿ, ನಿಮ್ಮ ಸಬ್ಜೆಕ್ಟು ಈಸಿ ಯಾವುದು ಟಫ್ ಯಾವುದು ಅಂತ ಹೇಳಿ ಡಿವೈಡ್ ಮಾಡ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಈಗ ಒಂದು ಸಬ್ಜೆಕ್ಟಲ್ಲಿ ಬಂದಾಗ ಈಸಿ ಲೆಸನ್ಸ್ ಯಾವುದು, ಇಲ್ಲ ಸ್ವಲ್ಪ ಟಫ್ ಆಗಿರೋದು ಯಾವುದು, ಯಾವುದಕ್ಕೆ ಮೇಲೆ ಎಫರ್ಟ್ ಆಗಬೇಕು ಅಂತ ಹೇಳಿ ನೀವು ನೋಡ್ಕೊಂಡ್ರಿ. ಇದಿಷ್ಟನ್ನ ಡಿವೈಡ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಅಲ್ಲೂ ನಿಮ್ಮ ಮೈಂಡು ಪ್ರಿಪೇರ್ ಆಗ್ತಾ ಇರುತ್ತೆ ಎಕ್ಸಾಮ್ಗೆ, ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ. ಆಲ್ರೆಡಿ ಅದು ನಿಮ್ಮ ಪ್ಲ್ಯಾನ್ಗೆ ಅಡ್ಜಸ್ಟ್ ಆಗ್ತಾ ಇರುತ್ತೆ. ನೀವು ಇಷ್ಟೆಲ್ಲ ಪ್ಲ್ಯಾನ್ ಮಾಡೋದ್ರಿಂದ ಮೈಂಡು ಓಕೆ ನನಗೆ ಎಕ್ಸಾಮ್ ಇದೆ, ಓದಬೇಕು, ಸೊ ಇದಿಷ್ಟು ಚಾಪ್ಟರ್ಸು, ಇದು ಟಫ್ ಇದೆ, ಇದ್ರ ಮೇಲೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಇದು ಈ ರೀತಿಯಾಗಿ ನಿಮ್ಮ ಮೈಂಡ್ಗೆ ನೀವು ಟ್ರೈನ್ ಮಾಡ್ಕೊಂಡು ಹೋಗ್ತೀರಾ. ಸೊ ಇಷ್ಟೆಲ್ಲ ಪ್ರಿಪೇರ್ ಆದಮೇಲೆ ಬೇರೆ ಏನಿದೆ, ಎದ್ದು ಕುತ್ಕೊಂಡು ಓದಬೇಕು. ಸೊ ಓದೋದು ಅಂದರೆ ಸುಮ್ಮನೆ ಬೈ ಹಾರ್ಟ್ ಮಾಡಿ ಬಿಡೋದಲ್ಲ, ಅರ್ಥ ಮಾಡ್ಕೋಬೇಕು. ನೀವೇನು ಲೈನ್ ಓದ್ತಾ ಇದ್ದೀರಾ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಇದು ಮಾಡಿ. ಸೊ ಮ್ಯಾಥಮೆಟಿಕ್ಸ್ ಏನೋ ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು, ಬಟ್ ಎಲ್ಲ ಸಬ್ಜೆಕ್ಟು ಅದೇ ರೀತಿ ಇರೋದಿಲ್ಲ ಅಲ್ಲ. ಫಿಸಿಕ್ಸು ಕೆಮಿಸ್ಟ್ರಿ ಸ್ವಲ್ಪ ಪ್ರಾಬ್ಲಮ್ಸ್ ಇರ್ಬೋದು, ಅದೇ ರೀತಿ ನಾವು ಕಾಮರ್ಸ್ಗೆ ಹೋದಾಗ ಅಲ್ಲಿ ಅಕೌಂಟೆನ್ಸಿ ಈ ರೀತಿಯಾಗಿ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ಬೋದು, ಬಟ್ ಅಟ್ ದಿ ಸೇಮ್ ಟೈಮ್ ಥಿಯರಿನೂ ಸಹ ಇರುತ್ತೆ ಅಲ್ವಾ. ಆ ಥಿಯರಿನೂ ಸಹ ನೀವು ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಬೈ ಹಾರ್ಟ್ ಮಾಡೋದೆಲ್ಲ, ಲೈನ್ ಟು ಲೈನ್ ಅಲ್ಲಿ ಪ್ರತಿಯೊಂದು ವರ್ಡು ಈಸ್ ದಟ್ ಟು ಅನ್ನೋದನ್ನೆಲ್ಲ ನೆನ್ಪಿಟ್ಕೊಳ್ಳೋದಲ್ಲ. ನೀವೇನು ಓದ್ತಾ ಇದ್ದೀರಾ, ಅಲ್ಲಿ ಏನು ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡು ಓದಿದಾಗ ಫರ್ ಶೋರ್ ನೀವೇನೇ ಮಾಡಿದ್ರು ಆ ಕಾನ್ಸೆಪ್ಟನ್ನು ಮರೆಯಲ್ಲ. ಮೇ ಬಿ ಅಲ್ಲಿ ಏನು ಸೆಂಟೆನ್ಸ್ ಓದಿರ್ತೀರಾ ಆ ಸೆಂಟೆನ್ಸ್ನ ಆ್ಯಸ್ ಇಟ್ ಈಸ್ ನಿಮಗೆ ಹೇಳೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ, ಬಟ್ ಆ ಕಾನ್ಸೆಪ್ಟ್ ಏನಿದೆ ಅರ್ಥ ಮಾಡ್ಕೊಂಡ್ರೆ ಆ ಕಾನ್ಸೆಪ್ಟನ್ನು ನೀವು ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಲೈನ್ ಬೈ ಲೈನ್ನ ಬೈ ಹಾರ್ಟ್ ಮಾಡೋದ್ರ ಬದಲು ನೀವು ಓದೋದನ್ನ ಅರ್ಥ ಮಾಡ್ಕೊಳ್ಳಿ. ಏಕೆಂದರೆ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವೇ ಓನ್ ಸೆಂಟೆನ್ಸ್ ಮಾಡಿ ನೀವು ಅಲ್ಲಿ ಬರೀಬಹುದು. ಸೊ ಅದಕ್ಕಾಗಿ ಅರ್ಥ ಮಾಡಿಕೊಂಡು ಓದೋದು ಪ್ಲಸ್ ಪಾಯಿಂಟ್ ಆಗಿರುತ್ತೆ, ಮತ್ತು ನೀವು ಮರೆಯೋದಿಲ್ಲ ಆ ಕಂಟೆಂಟನ್ನು. ಸೊ ಇದು ಥಿಯರಿಗಾಯಿತು. ಇನ್ನು ಮ್ಯಾಥಮೆಟಿಕ್ಸ್ದು ಯಾವ ಥರ ಮಾಡೋದು, ಎಗೇನ್ ಸಾಲ್ವ್ ಮಾಡಬೇಕಾದ್ರೆ ನೀವು ನೋಟ್ಸ್ನ ಇಟ್ಕೊಂಡು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಈ ಲೈನ್ ಆದಮೇಲೆ ಈ ಲೈನ್ ಬರಬೇಕು, ಈ ರೀತಿ ಸಾಲ್ವ್ ಮಾಡಿದ್ರೆ ಮ್ಯಾಥಮೆಟಿಕ್ಸಲ್ಲಿ ಪ್ರಾಬ್ಲಮ್ಸ್ಗಳು ನೆನಪಿರೋದಿಲ್ಲ. ನೀವೇನು ಮಾಡಬೇಕಂದ್ರೆ ಲೆಕ್ಕನ ನೋಡಬೇಕು. ನೀವು ಇದಕ್ಕೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳಿ ನೀವು ಒಂದು ಪ್ರಾಬ್ಲಮ್ನ ಇದು ಮಾಡಿದ್ರೆ ಏನೆಲ್ಲ ವೇನ ಯೂಸ್ ಮಾಡಿರ್ತೀರ, ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಿರ್ತೀರ, ಯಾಕೆ ಆ ಸ್ಟೆಪ್ಸ್ನ ನಾನು ಫಾಲೋ ಮಾಡ್ತಿದ್ದೀನಿ ಅಂತ ಹೇಳಿ ನೀವು ಅದನ್ನು ಅರ್ಥ ಮಾಡಿಕೊಂಡ್ರೆ ಎಗೇನ್ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಆ ಪ್ರಾಬ್ಲಮಲ್ಲಿ ಈ ಸ್ಟೆಪ್ನ ಅಪ್ಲೈ ಮಾಡಿದ್ದೆ, ಮೇ ಬಿ ಇದು ಆಲ್ಮೋಸ್ಟ್ ರಿಲೇಟ್ ಆಗಿದೆ, ಈ ಸ್ಟೆಪ್ನೇ ಅಪ್ಲೈ ಮಾಡಬೇಕು, ಈ ಫಾರ್ಮುಲಾನೇ ಅಪ್ಲೈ ಮಾಡಬೇಕು ಅಂತ ಹೇಳಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ.
ಸೊ ನಾವು ಏನೇ ಓದಲಿ, ಅದು ಮ್ಯಾಥಮೆಟಿಕ್ಸ್ ಆಗಿರಲಿ, ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಆಗಿರಲಿ, ಇಲ್ಲ ಕೋರ್ ಸಬ್ಜೆಕ್ಟ್ ಆಗಿರಲಿ, ಸೊ ನೀವು ಅರ್ಥ ಮಾಡಿಕೊಂಡು ಮಾಡೋದ್ರಿಂದ ನಿಮಗೆ ಅದು ಆದಷ್ಟು ಚೆನ್ನಾಗಿ ನೆನಪಿರುತ್ತೆ. ಮತ್ತು ನೆಕ್ಸ್ಟು ಇದೆಲ್ಲ ಸೆಲ್ಫ್ ಸ್ಟಡಿ ಮಾಡೋ ಥರ ನೀವೇ ಪ್ಲ್ಯಾನ್ ಮಾಡಿ, ನೀವೇ ಎಫರ್ಟ್ ಹಾಕಿ, ನೀವೇ ಓದ್ತಾ ಇದ್ದೀರಾ. ಇದು ಒನ್ ವೇ ಆಫ್ ಲರ್ನಿಂಗ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ವೇ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಫ್ರೆಂಡ್ಸ್ ಇರ್ತಾರಲ್ವಾ, ಫ್ರೆಂಡ್ಸ್ದು ಸೇಮ್ ಕ್ಲಾಸಲ್ಲಿ ಓದ್ತಾ ಇರೋದ್ರಿಂದ ನೀವೇನು ಸಬ್ಜೆಕ್ಟ್ನ ಓದ್ತಾ ಇರ್ತೀರಾ, ಅವರು ಅದನ್ನೇ ಓದ್ತಾ ಇರ್ತಾರೆ. ಸೊ ಕೆಲವೊಂದಷ್ಟು ಟಾಪಿಕ್ಗಳನ್ನ ಅವ್ರ ಡಿಸ್ಕಸ್ ಮಾಡಿ ಅವ್ರ ಹತ್ರ. ಸೊ ಈಗ ಯಾವುದೋ ಮ್ಯಾಥಮೆಟಿಕ್ಸಲ್ಲಿ ಒಂದು ಪ್ರಾಬ್ಲಮ್ಮು, ಬಯೋಲಜಿಲಿ ಯಾವುದೋ ಒಂದು ಸಬ್ಜೆಕ್ಟು, ಇಂಗ್ಲೀಷಲ್ಲಿ ಯಾವುದೋ ಒಂದು ಲೆಸನ್ನು, ಏನು ಪೊಯಮ್ ಇದೆ, ಈ ರೀತಿಯಾಗಿ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋದ್ರಿಂದ ಸೊ ನೀವು ಯಾವಾಗ ನಿಮ್ಮ ಕಂಟೆಂಟು, ನಿಮ್ಮ ನಾಲೆಡ್ಜ್ ಏನಿದೆ ಅದನ್ನು ಶೇರ್ ಮಾಡ್ತಾ ಇದ್ದೀರಾ, ಬೇರೆಯವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದನ್ನ ನೀವು ಅದನ್ನು ತಗೋತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮೈಂಡು ಇದನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲೇನಪ್ಪ ಅಂದರೆ, ನೀವು ಓದಿರೋದನ್ನ ಬೇರೆಯವ್ರಿಗೆ ಶೇರ್ ಮಾಡಿಬಿಟ್ರೆ ನಾನು ಓದಿರೋದೆಲ್ಲ ಹೊಟ್ಟೋಗ್ಬಿಡತ್ತೆ, ಈ ರೀತಿಯಾಗೆಲ್ಲ ಯೋಚನೆ ಮಾಡಬೇಡಿ. ಇದರಲ್ಲಿ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಏನಪ್ಪ ಬ್ರೈನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಾವೆಷ್ಟೇ ಎಫರ್ಟ್ ಹಾಕಿದ್ರು ಕೆಲವೊಂದು ಸಲ ಮರ್ತೋಗುವಂಥದ್ದು ಇರುತ್ತೆ. ಬಟ್ ನಾವು ಬೇರೆಯವರಿಂದ ಕೇಳಿದ್ದು, ಬೇರೆಯವರಿಂದ ನೋಡಿದ್ದನ್ನ ನಾವು ಮರೆಯೋದಿಲ್ಲ. ಸೊ ನಮ್ಮ ಸಬ್ಕಾನ್ಷಿಯಸಲ್ಲಿ ಸಮ್ವೇರ್ ಅದು ನೆನಪಿರುತ್ತೆ ಮತ್ತು ಮೈಂಡ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಟೈಮಲ್ಲಿ ಯಾರೇ ಪ್ರಾಬ್ಲಮ್ಸ್ನ ಕೇಳ್ತಾ ಇರಲಿ, ಏನಾದರೂ ಎಕ್ಸ್ಪ್ಲೈನ್ ಮಾಡುವಂತಹದ್ದು, ನಿಮ್ಗೇನಾದ್ರು ಚಾನ್ಸ್ ಸಿಕ್ಕಿದ್ರೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ, ಅವ್ರ ಜೊತೆ ಡಿಸ್ಕಸ್ ಮಾಡಿ. ಮತ್ತು ಈಗ ಕೆಲವೊಂದಷ್ಟು ಟಾಪಿಕ್ಗಳು ಏನೇ ಮಾಡಿದ್ರು ಅರ್ಥ ಆಗ್ತಾ ಇರೋದಿಲ್ಲ, ಒಬ್ರ ಹತ್ರ ಕೇಳ್ತೀರಾ ಅರ್ಥ ಆಗೋಲ್ಲ, ಟೀಚರ್ಸ್ ಹತ್ರ ಕೇಳ್ತೀರಾ ಅರ್ಥ ಆಗೋಲ್ಲ, ಬಟ್ ಅದನ್ನಲ್ಲೇ ಬಿಡಬೇಡಿ. ಸೊ ಮೇ ಬಿ ಒನ್ ಪರ್ಸನ್ ಹತ್ರ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದಷ್ಟು ಬೇರೆ ಬೇರೆ ಫ್ರೆಂಡ್ಸ್ ಇರ್ತಾರಲ್ವಾ, ಸ್ಟೂಡೆಂಟ್ಸ್ ಇರ್ತಾರಲ್ವಾ, ಅವ್ರ ಹತ್ರ ಹೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಟ್ರೈ ಮಾಡಿ. ಇದು ಸೆಕೆಂಡ್ ವೇ ಆಫ್ ಲರ್ನಿಂಗ್ ಅಂತ ಹೇಳ್ತಾರೆ. ಒಂದು ಸೆಲ್ಫ್ ಸ್ಟಡಿ, ಮತ್ತು ಎರಡನೇದು ಗ್ರೂಪ್ ಡಿಸ್ಕಷನ್ ಆರ್ ಡಿಸ್ಕಷನ್ ವಿತ್ ಸಮ್ ಒನ್ ಅಂತ ಹೇಳ್ತೀವಿ ನೋಡಿ. ಈ ಥರ ಮಾಡೋದ್ರಿಂದ ನಿಮಗೆ ಓದಿರೋದು ಚೆನ್ನಾಗಿ ನೆನಪಿರುತ್ತೆ. ಸೊ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂದಮೇಲೆ ನೀವು ಆಲ್ಮೋಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ತಾನೇ. ಸೊ ಇದ್ರ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿದೆ, ಅದನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ಅಂತ ಹೇಳಿ ಪ್ರಯತ್ನ ಪಡಿ. ಏಕೆಂದರೆ ನೀವು ಇಷ್ಟೆಲ್ಲ ಓದಿದ್ದೀರಾ, ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ, ನೀವು ರಿಯಲ್ ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡಲಿಲ್ಲ ಅಂದರೆ ನಿಮಗೆ ಹೇಗೆ ಆನ್ಸರ್ ಮಾಡಬೇಕು ಅಂತ ಹೇಳಿ ಗೊತ್ತಾಗಬೇಕಲ್ವಾ. ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಮಾಡೆಲ್ ಕ್ವಶನ್ ಪೇಪರು ಇದನ್ನೆಲ್ಲ ನೋಡ್ತಾ ಇರಿ, ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಕ್ವಶನ್ ಪೇಪರ್ ಇರುತ್ತೆ, ಯಾವ ರೀತಿ ಕ್ವಶನ್ನ ಕೇಳ್ತಾರೆ, ಆ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡಬೇಕು. ಕೆಲವೊಂದು ಸಲ ಆನ್ಸರ್ ಗೊತ್ತಿರುತ್ತೆ, ಆದರೆ ಆ ಕ್ವಶನ್ಗೆ ಇದೇ ಆನ್ಸರ್ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಸೊ ಈ ರೀತಿ ಮಾಡೋದ್ರಿಂದ ನೀವು ಎಕ್ಸಾಮ್ಗೆ ಇನ್ನೊಂದು ಸ್ಟೆಪ್ ಹತ್ರ ಆಗ್ತೀರಾ, ಇನ್ನೊಂದು ನೆಕ್ಸ್ಟ್ ಲೆವೆಲಲ್ಲಿ ಪ್ರಿಪ್ರೇಷನ್ನು ಸಹ ನಿಮಗೆ ಆಗುತ್ತೆ. ಸೊ ಇದಿಷ್ಟು ಮಾಹಿತಿ ಯಾವ ರೀತಿ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಅಂತ ಹೇಳಿಬಿಟ್ಟು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಈ ವಿಡಿಯೋನ ಖಂಡಿತ ನೀವು ಪೂರ್ತಿಯಾಗಿ ಕೇಳಿದರೆ ಏನೆಲ್ಲ ಸ್ಟೆಪ್ಸ್ ಅಂತ ಹೇಳಿಬಿಟ್ಟು ನಿಮ್ಮ ಮೈಂಡು ಆಲ್ರೆಡಿ ಒಂದು ಪ್ಲ್ಯಾನ್ಗೆ ಬಂದಿರುತ್ತೆ, ಯಾವ ರೀತಿ ಪ್ಲ್ಯಾನಿಂಗ್ ಮಾಡಬೇಕು, ಯಾವ ರೀತಿ ನನ್ನ ಸ್ಟಡೀಸ್ನ ಮಾಡಬೇಕು ಅಂತ ಹೇಳಿ. ಸೊ ಇನ್ಯಾಕೆ ತಡ, ನಿಮ್ಮ ಪ್ಲ್ಯಾನಿಂಗ್ಸ್ ಏನಿದೆ, ನಿಮ್ಮ ಸೆಕೆಂಡ್ PU ಎಕ್ಸಾಮ್ಗೆ ತುಂಬ ಚೆನ್ನಾಗಿ ಓದಿ, ಮತ್ತು ಆ ಪ್ಲ್ಯಾನಿಂಗು ನಿಮ್ಮದು ಟೈಮ್ ಟೇಬಲ್ ಏನಿದೆ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆನೂ ಸಹ ಶೇರ್ ಮಾಡಿ. ಇದೇ ರೀತಿ ಎಜುಕೇಷನ್ಗೆ ರಿಲೇಟ್ ಆಗಿರುವಂತಹ ಕಂಟೆಂಟ್ ಬೇಕು ಅಂತ ಹೇಳಿದರೆ ಮರೀದನೆ ಎಜುಕಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.